ಗೈಸ್, ನ್ಯೂ ವ್ಲಾಗಿಗೆ ಸುಸ್ವಾಗತ. ಏನಂದರೆ ನಾನು ಇವತ್ತೊಂದು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಡ್ರೆಸ್ ಬಂದುಬಿಟ್ಟು ನಾನು ಆಲ್ರೆಡಿ ಹಾಕಿದ್ದೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ಬಟ್ ಒಂದು ಫಂಕ್ಷನ್ಗೆ ಹಾಕಿದ್ದೆ ಅಷ್ಟೇ. ಇವತ್ತು ನೋಡಿ ರೆಡಿ ಮಾಡ್ತಿದ್ದು ಇವತ್ತು ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಚಾರ್ಜ್ ಹಾಕಿಲ್ಲ, ಸೊ ಚಾರ್ಜ್ ಹಾಕಬೇಕು. ಈ ಡ್ರೆಸ್ ನಾನು ಮುಂಚೆನೇ ಹಾಕಿದ್ದೆ, ಸೊ ಇವಾಗ ಮತ್ತೆ ಅದನ್ನೇ ಹಾಕ್ಕೊಂಡಿದ್ದೀನಿ. ಇದೊಂದು ಪುಟಾಣಿ ವ್ಲಾಗ್. ಏನಂತಂದರೆ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು, ಸೊ ದ್ಯಾಟ್ ಏನು ಮಾಡ್ತಿದ್ದೀನಿ ಅಂತ ಹೇಳಿ ಅಂತ. ಅದರಲ್ಲಿ ಇದು ಒಂದು ಇನ್ಕ್ಲೂಡ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ ಸ್ಪೆಷಲ್ ಏನಿಲ್ಲ. ಲೈಕ್ ನಾನಿವಾಗ ಡೈಲಿ ಏನು ಮಾಡ್ತೀನಿ ಅನ್ನೋದು ನನ್ನ ಚಾನಲ್ ಇರೋದು. ಏನು ಅಂತಂದರೆ ನನಗೆ ಕೆಲವೊಬ್ಬರು ಕೇಳ್ತಾಯಿದ್ರು, ಯಾಕೆ ನೀನು ಡೈಲಿ ಮಾಡೋದನ್ನು ಹಾಕ್ತಾ ಇದೆಯಾ ಅಂತೇಳಿ. ದಯವಿಟ್ಟು ನನ್ನ ಚಾನಲ್ನ ಬಯೋಗೆ ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾನಲ್ಲಿ ಏನಿಗೆ ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳಿ ಅಂತ. ಏನಂತಂದರೆ ಡೈಲಿ ಬ್ಲಾಗ್ ಅಂತಂದರೆ ನಾನು ಡೈಲಿ ವಿತೌಟ್ ಫಿಲ್ಟರ್ ಏನು ಮಾಡ್ತೀನೋ ಅದನ್ನು ಅಪ್ಡೇಟ್ ಮಾಡ್ತೀನಿ. ಮೇ ಬಿ ಅದರಲ್ಲಿ ನಿಮಗೆ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗೋಲ್ಲ, ಕೆಲವೊಂದು ಕಾಮಿಡಿ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಇರೋದೇ ಹಾಗೆ, ನನ್ನ ಡೇಸ್ ಇರೋದೇ ಹಾಗೆ. ಸೊ ಆ ಥರ. ಸೊ ನನ್ನ ಇವತ್ತಿನ ಔಟ್ಫಿಟ್ ಇದು ಗೈಸ್. ಇದೇನು ನೋಡ್ತಿರೋ ಈ ಡ್ರೆಸ್ ಒಂದ್ಸರಿ ತೋರಿಸ್ತಾನೆ ರೀ. ಆ್ಯಕ್ಚುಲಿ ಇದು ಫುಲ್ ಸ್ಲೀವ್ಸ್, ಅಂದರೆ ಇಷ್ಟು ತನಕ ಬರುತ್ತೆ. ಆಮೇಲೆ ಇಲ್ಲಿ ಒಂದು ಡಿಸೈನ್ ಇದೆ. ಇದಾದಮೇಲೆ ಇಲ್ಲಿ ಏನಿದು ಫ್ಲವರ್ಸ್ ಇದೆ. ಸೊ ಸ್ಲೀವ್ಸಿಗೆ ಕೂಡ ಇದಿದೆ. ಚೆನ್ನಾಗಿದೆ ಡ್ರೆಸ್ ಇದು. ಸೊ ಕಂಪ್ಲೀಟ್ ಡ್ರೆಸ್ ಈ ಥರ ಬರುತ್ತೆ. ಅನಾರ್ಕಲಿ ಡ್ರೆಸ್ ಇದು. ಕಾಣಿಸ್ತಿದೆಯಾ? ಚೆನ್ನಾಗಿದೆ ಅಲ್ಲ? ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಕಲರ್ ಸಕ್ಕತ್ತಾಗಿದೆ. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಕೂಡ ಇದೆ. ಈ ದುಪ್ಪಟ್ಟಲ್ಲಿ ಈ ಥರ ಮತ್ತೆ ಡಿಸೈನ್ ಬಂದಿದೆ. ಸೊ ಹೇಗಿದೆ ಇದು ಹಾಕ್ಲೇಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಇದೇ ಫುಲ್ಲಾಗಿ ಬಿಡುತ್ತೆ. ಇದು ಹಾಕ್ಕೊಂಬಿಟ್ರೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ. ನೋಡೋಣ ಏನು ಮಾಡ್ತೀನಿ ಅಂತ. ಸೊ ಗೈಸ್, ವಿತ್ ದುಪ್ಪಟ್ಟ ಈ ಥರ ಇದೆ. ಬಟ್ ನನಗೇನೋ ವಿತೌಟ್ ದುಪ್ಪಟ್ಟನೇ ಇಷ್ಟ ಆಗ್ತಾಯಿದೆ. ಸೊ ಏನಂತೀರಾ? ವಿತ್ ದುಪ್ಪಟ್ಟನೂ ಚೆನ್ನಾಗಿದೆ, ವಿತೌಟು ಚೆನ್ನಾಗಿದೆ. ನೋಡೋಣ, ಲಾಸ್ಟಲ್ಲಿ ಮತ್ತೆ ಡಿಸೈಡ್ ಮಾಡ್ತೀನಿ. ಏನಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಗೈಸ್. ತುಂಬ ಜನ ಇನ್ಸ್ಟಾಗ್ರಾಮಿಂದ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಗೈಸ್, ನಾವು ನಮ್ಮ ರಿಸೆಪ್ಷನ್ ಹಾಲ್ಗೆ ಬಂದಿದ್ದೀವಿ. ಸೊ ಇದೇನೆ ಅದು. ಗೈಸ್, ನಾನು ಇವಾಗ ಹಾಲ್ ಹತ್ರ ಬಂದಿದ್ದೀನಿ. ಜ್ಯೂಸ್ ಕುಡ್ದಾಯ್ತು ಒಂದು ರೌಂಡ್, ಇನ್ನೂ ಒಳಗೋಗಿಲ್ಲ. ಸೊ ಒಳಗೆ ಹೋಗ್ಬೇಕಿನ್ನ. ಯಾರು ಜನನೇ ಬಂದಿಲ್ಲ, ನಾವೇ ಬೇಗ ಬಂದುಬಿಟ್ಟಿದ್ದೀವಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಜ್ಯೂಸ್ ಒಂದು ರೌಂಡ್ ಆಗಿದೆ. ನೆಕ್ಸ್ಟ್ ಇನ್ನೂ ಲೇಟ್ ಆದರೆ ಇನ್ನೊಂದು ರೌಂಡ್ ಆಗುತ್ತೆ ಅಷ್ಟೇ. Durga, besides the handsome hunk, Shreyas, come into this beautiful venue and declare their togetherness forever and ever. Ladies and gentlemen, ವಧುವರರು ನಮ್ಮ ಮಧ್ಯೆ ಈ ವೇದಿಕೆಯ ಮೇಲೆ ಬರ್ತಿರ್ಬೇಕಾದ್ರೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಸಂಗೀತದ ಮುಖಾಂತರ ಅವರಿಗೆ ನಮ್ಮ ಮಧ್ಯೆ ಸ್ವಾಗತವನ್ನ 4, 3, 2, and here we go. Shreyas and Durga. Oh, one more! Oh! लड़का घुटनों में आ गया मतलब रिश्ता पक्का. Mr. Singh ಮಾತಾಡಿಲ್ಲ ಅಂತೆ, ಫೋನ್ ಆನ್ ಮಾಡಿಬಿಟ್ಟು ಅಲ್ಲಿಗೆ ಮಲಗಿದ್ರು.
ಗೈಸ್ ಫಸ್ಟು ವಿಶ್ ಮಾಡಬೇಕಿತ್ತು ಬಟ್ ಡೈರೆಕ್ಟ್ ಊಟಕ್ಕೆ ಬರ್ತಾ ಇದ್ದೀವಿ. ಸೊ ಊಟದ ಹಾಲ್ ಇದು, ಇವರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ, ಡೈರೆಕ್ಟಾಗಿ ಊಟಕ್ಕೆ ಬರ್ತಿದ್ದಾರೆ. ವಿಶ್ ಮಾಡಿದೆ. ಆರಾಮ. ಬನ್ನಿ. ಆ್ಯಕ್ಚುಲಿ ಈ ರಿಸೆಪ್ಷನ್ಗೆ ಆ್ಯಂಕರ್ ಕೂಡ ಬಂದಿದ್ರು. ಸೊ ಅವರು ಏನು ಅನೌನ್ಸ್ ಮಾಡಿದ್ರು ಅಂದರೆ ಫಸ್ಟು ವಿಶ್ ಮಾಡಿ ಊಟಕ್ಕೆ ಹೋಗಿ ಅಂತೇಳಿ. ನಾವು ಊಟ ಮಾಡ್ತಾ ಇದ್ವಿ. ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ವಿಶ್ ಮಾಡೋಣ ಅಂತ ಹೇಳಿ ಫಸ್ಟೇನೆ ಊಟಕ್ಕೆ ಬಂದುಬಿಟ್ವಿ. ಸೊ ಅದಾದಮೇಲೆ ಗೈಸ್ ನನ್ನ ಫೇವ್ರೆಟ್ ಪಾನಿಪುರಿ. Everybody, Shah Rukh Khan pose. Everybody, jump along and sing. ಸೊ ಗೈಸ್ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ 10 ಗಂಟೆ, 6 ಗಂಟೆಗೆ ಬಂದಿದ್ದು ಅನಿಸುತ್ತೆ. ಸೊ ನಾವೆಲ್ಲ ಡ್ಯಾನ್ಸ್ ಮಾಡಿ ಮುಗಿಸೋ ಹೊತ್ತಿಗೆ ಆಲ್ಮೋಸ್ಟ್ 10 ಆಗಿಬಿಟ್ಟಿತ್ತು. ಟೈಮ್ ಆಗಿದ್ದೇ ಗೊತ್ತಿಲ್ಲ ಗೈಸ್. ನಾವು ಬಂದಿದ್ದು 7:30 ಆಗಿತ್ತು ಅನಿಸುತ್ತೆ. 10:30 ಆಗಿಬಿಟ್ಟಿತ್ತು ಆಗಲೇ. ಸೊ ಗೈಸ್ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಟಿದ್ದೀವಿ. ಇಲ್ಲೊಂದು ವೇಸ್ಟ್ ಪಾಡಿ ಇದೆ ನನ್ನ ಜೊತೆ. ಸೊ ಗೈಸ್ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬರೋ ಹೊತ್ತಿಗೆ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು ಅನಿಸುತ್ತೆ. ಹೆಂಗಿತ್ತು ಅಂದರೆ ಅಲ್ಲೆಲ್ಲ ಫುಲ್ ಕ್ರೌಡು ಮತ್ತು ಡಾನ್ಸ್ ಎಲ್ಲ ಸೇರಿಕೊಂಡು ನಮಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಎಲ್ಲ ಮುಗಿಸಿ ಬರೋತ್ತಿಗೆ ಆಲ್ಮೋಸ್ಟ್ 11 ಆಗೋಗಿತ್ತು. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನಾನೊಂದು ರೆಡಿ ಆಗಿಬಿಟ್ಟು ರಿಸೆಪ್ಷನ್ಗೆ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿ ವಾಪಸ್ ಬಂದೆ. ಸೊ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ. ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ಆ್ಯಕ್ಚುಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಎಸ್ಪೆಷಲಿ ನನ್ನ ಇನ್ಸ್ಟಾಗ್ರಾಮಿಂದ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದ್ರೆ ಸೊ ದಟ್ ಅದು ನನಗೆ ಹೆಲ್ಪ್ ಆಗುತ್ತೆ. ನೀವು ವೀಡಿಯೋಸ್ ನೋಡಿ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಲೈಕ್ ಮಾಡಬೇಕು ಅನಿಸಿದ್ರೆ ಲೈಕ್ ಮಾಡಿ. ಮೇ ಬಿ ಇವತ್ತು ಮಾಡೋಕ್ಕಾಗಿಲ್ಲ ಅಂದ್ರೂ ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಇಷ್ಟ ಆಗುತ್ತೆ ವೀಡಿಯೋಸ್, ಸೊ ಅವಾಗಾದರೂ ಲೈಕ್ ಮಾಡಿ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸದ್ಯದಲ್ಲೇ ನನ್ನ ಅಕೌಂಟ್ ಮಾನಿಟೈಸ್ ಆಗುತ್ತೆ, ನಿಮಗೆಲ್ಲ ಶೇರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಟೇಕ್ ಕೇರ್.